ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ 2ನೇ ಟೆಸ್ಟ್ ಪಂದ್ಯದಲ್ಲಿ ಸರ್ಫರಾಜ್ ಖಾನ್ ಲಂಕಾ ಬ್ಯಾಟರ್ನನ್ನ ತಮ್ಮ ಮಾತಿನ ಮೂಲಕವೇ ಒತ್ತಡಕ್ಕೆ ಸಿಲುಕಿಸಿ ಔಟ್ ಮಾಡಿದ್ದಾರೆ. ಮಾನವ್ ಸುತಾರ್ ಬೌಲಿಂಗ್ ಮಾಡೋಕೆ ಸಜ್ಜಾಗಿದ್ದಾಗ ಸೈಟ್ ಸ್ಕ್ರೀನ್ ಬಳಿ ಏನೋ ಚಲನೆ ಇದೆ ಅಂತೇಳಿ ಧನಂಜಯ ಡಿ ಸಿಲ್ವಾ ಆಟವನ್ನು ಸ್ವಲ್ಪ ಹೊತ್ತು ನಿಲ್ಲಿಸಿದ್ರು. ಈ ವೇಳೆ ಶಾರ್ಟ್ ಲೆಗ್ನಲ್ಲಿ ಫೀಲ್ಡಿಂಗ್ ಮಾಡ್ತಾ ಇದ್ದಂಥ ಸರ್ಫರಾಜ್ ಖಾನ್, ಅಲ್ಲಿ ಏನೂ ಇಲ್ಲ ಬ್ರೋ, ನೀವು ಸುಮ್ಮನೆ ಅಲ್ಲಿ ನೋಡ್ತಾ ಇದ್ದೀರಿ, ಭಯ ಪಡಬೇಡಿ, ನೀವು ತಂಡದ ಕ್ಯಾಪ್ಟನ್, ಆಡು ಬ್ರೋ ಎಂದಿದ್ದಾರೆ. ಹೀಗೆ ಹೇಳಿದ ತಕ್ಷಣ ಸಿಲ್ವಾ ಔಟ್ ಆಗಿದ್ದಾರೆ. ಬಿಸಿಸಿಐ ಸೆಪ್ಟೆಂಬರ್ 18ರಂದು ಮುಂಬೈನಲ್ಲಿರುವಂಥ ತನ್ನ ಪ್ರಧಾನ ಕಚೇರಿಯಲ್ಲಿ ಚುನಾವಣೆ ಹಾಗೆ ವಾರ್ಷಿಕ ಸಾಮಾನ್ಯ ಸಭೆ ನಡೆಸಲಿದೆ. IPL ಆಡಳಿತ ಮಂಡಳಿಯ 2 ಪ್ರತಿನಿಧಿಗಳನ್ನು ಆಯ್ಕೆ ಮಾಡೋದು ಸಭೆಯ ಉದ್ದೇಶ. ಸೆಪ್ಟೆಂಬರ್ 9 ಹಾಗೆ 10ರಂದು ಬೆಳಗ್ಗೆ 11ರಿಂದ ಸಂಜೆ 4ರವರೆಗೆ ನಾಮಪತ್ರಗಳನ್ನು ಸಲ್ಲಿಕೆ ಮಾಡಬಹುದು. ಸೆಪ್ಟೆಂಬರ್ 12ರಂದು ಸ್ಪರ್ಧಿಸುವ ಅಭ್ಯರ್ಥಿಗಳ ಘೋಷಣೆ ಪಟ್ಟಿ ಬಿಡುಗಡೆಯಾಗಲಿದೆ. ನಂತರ ಚುನಾವಣೆಗಳು ನಡೆಯಲಿವೆ. ಸೆಪ್ಟೆಂಬರ್ 18ರಂದು ಫಲಿತಾಂಶ ಪ್ರಕಟವಾಗಲಿದೆ. ಭಾರತದ ಹೆಡ್ ಕೋಚ್ ಗೌತಮ್ ಗಂಭೀರ್ ಮೇಲೆ ಮಾಜಿ ಕ್ರಿಕೆಟಿಗ ವಾಸಿಂ ಜಾಫರ್ ಆಕ್ರೋಶ ಹೊರಹಾಕಿದ್ದಾರೆ. ಭಾರತ ತಂಡಕ್ಕೆ T20 ವಿಶ್ವಕಪ್ ಗೆಲ್ಲಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಮ್ಯಾಚ್ ವಿನ್ನರ್ ಆಟಗಾರರಾದ ಸೂರ್ಯಕುಮಾರ್ ಯಾದವ್ ಅವರನ್ನ ಸೀಮಿತ ಓವರ್ಗಳ ತಂಡದಿಂದ ದಿಢೀರಂತ ಕೈಬಿಟ್ಟಿದ್ದು ಸರಿಯಲ್ಲ ಎಂದಿದ್ದಾರೆ. ಹಾಗೆ ಮೊಹಮ್ಮದ್ ಶಮಿ ಅವರಂತಹ ಹಿರಿಯ ಆಟಗಾರನನ್ನ ಮತ್ತಷ್ಟು ಗೌರವಯುತವಾಗಿ ನಡೆಸಿಕೊಳ್ಳಬೇಕಿತ್ತು ಎಂದಿದ್ದಾರೆ. ಟೆಸ್ಟ್ ಕ್ರಿಕೆಟ್ಗೆ ವೈಭವ್ ಸೂರ್ಯವಂಶಿ ಬರುವ ಬಗ್ಗೆ ರಾಹುಲ್ ದ್ರಾವಿಡ್ ಮಾತನಾಡಿದ್ದಾರೆ. ವೈಭವ್ ಅವರು ಈಗಾಗಲೇ T20 ಮತ್ತು IPL ಮೂಲಕ ವೈಟ್ ಬಾಲ್ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ. ಆದರೆ ಟೆಸ್ಟ್ ಕ್ರಿಕೆಟ್ಗೆ ಸಿದ್ಧರಾಗೋಕೆ ಅವರು ಭಾರತೀಯ ದೇಶಿ ಕ್ರಿಕೆಟ್ನಲ್ಲಿ ಟೂರ್ನಿಗಳಲ್ಲಿ ಕನಿಷ್ಠ 2 ಸೀಸನ್ಗಳ ಕಾಲ ಕೆಂಪು ಚೆಂಡಿನ ಕ್ರಿಕೆಟ್ ಆಡಿ ಅನುಭವ ಪಡೆಯಬೇಕು ಎಂದು ಸಲಹೆ ನೀಡಿದ್ದಾರೆ. MS ಧೋನಿ ಮತ್ತು CSK ಫ್ರಾಂಚೈಸಿ ಆಡಳಿತ ಮಂಡಳಿಯ ನಡುವೆ ಬಿರುಕು ಮೂಡಿದೆ ಎನ್ನಲಾಗಿದೆ. MS ಧೋನಿ ಅವರು CSK ತಂಡದಲ್ಲಿ ಗೌರವಯುತ ಪಾಲುದಾರರಾಗೋಕೆ ಬಯಸಿದ್ರು. ಧೋನಿ ಆರಂಭದಲ್ಲಿ 25% ಪಾಲನ್ನ ಕೇಳಿದ್ರಿ, ಮ್ಯಾನೇಜ್ಮೆಂಟ್ ಕೇವಲ 3% ನೀಡಲು ಮುಂದಾಗಿತ್ತು. ಧೋನಿ 18%ಕ್ಕೆ ಇಳಿದ್ರೂ ಕೂಡ CSK 5.5ಕ್ಕಿಂತ ಹೆಚ್ಚು ನೀಡೋಕೆ ನಿರಾಕರಿಸಿದೆ. ಈ ದೊಡ್ಡ ವ್ಯತ್ಯಾಸದಿಂದಾಗಿ ಮಾತುಕತೆ ಸಂಪೂರ್ಣವಾಗಿ ಮುರಿದು ಬಿದ್ದಿದೆ ಎನ್ನಲಾಗಿದೆ. RCB ತಂಡದ ನಾಯಕ ರಜತ್ ಪಾಟೀದಾರ್ 11 ಆಟಗಾರರನ್ನೊಳಗೊಂಡ ಬಲಿಷ್ಠ IPL ತಂಡವನ್ನು ಆಯ್ಕೆ ಮಾಡಿದ್ದಾರೆ. ಆರಂಭಿಕರನ್ನಾಗಿ ವಿರಾಟ್ ಕೊಹ್ಲಿ ಹಾಗೆ ಕ್ರಿಸ್ ಗೇಲ್ ಅವರನ್ನ ಆಯ್ಕೆ ಮಾಡಿದ್ದಾರೆ. ಸೂರ್ಯಕುಮಾರ್ ಯಾದವ್ಗೆ 3ನೇ ಸ್ಥಾನ ನೀಡಿದರೆ ಮಿಸ್ಟರ್ IPL ಖ್ಯಾತಿಯ ಸುರೇಶ್ ರೈನಾಗೆ 4ನೇ ಸ್ಥಾನ ಹಾಗೆ ಮಿಸ್ಟರ್ 360 ಡಿಗ್ರಿ ಖ್ಯಾತಿಯ AB ಡಿವಿಲಿಯರ್ಸ್ಗೆ 5ನೇ ಸ್ಥಾನ ನೀಡಿದ್ದಾರೆ. ಟೀಮ್ ಇಂಡಿಯಾದ ಸ್ಟಾರ್ ಬ್ಯಾಟರ್ ರೋಹಿತ್ ಶರ್ಮಾ ಅವರ ಕೆಂಪು ಜೆರ್ಸಿಯ ಫೋಟೋವೊಂದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಇದರ ಜೊತೆಗೆ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ RCB ಸೇರ್ತಾರಾ ಎನ್ನುವಂಥ ಸುದ್ದಿ ಕೂಡ ಹಬ್ಬಿದೆ. ಆದರೆ ಇದು ಸುಳ್ಳು ಅನ್ನೋದು ಗೊತ್ತಾಗಿದೆ. ರೋಹಿತ್ ಶರ್ಮಾ ಅವರು ಬೆಂಗಳೂರು ಮೂಲದ ಗೇಮ್ ಟೆಕ್ ಸ್ಟುಡಿಯೋ ಲೈಟ್ ಫೂರಿ ಗೇಮ್ಸ್ ಜೊತೆ ಅಧಿಕೃತವಾಗಿ ಕೈ ಜೋಡಿಸಿದ್ದಾರೆ. ಈ ಕೆಂಪು ಜೆರ್ಸಿ ಈ ಗೇಮ್ನ ಅಲ್ಟಿಮೇಟ್ ಸ್ಕ್ವಾಡ್ ಮೋಡ್ನ ಸಿನಿಮ್ಯಾಟಿಕ್ ಟೀಸರ್ನದ್ದಾಗಿದೆ. ಸಂಜಯ್ ಬಂಗಾರ್ ಅವರ ಪುತ್ರಿ ಟ್ರಾನ್ಸ್ಜೆಂಡರ್ ಕ್ರಿಕೆಟರ್ ಅನಯಾ ಬಂಗಾರ್ ಅವರಿಗೆ ಸ್ಪರ್ಧಾತ್ಮಕ ಕ್ರಿಕೆಟ್ ಆಡೋಕೆ ಕೊನೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ದೀರ್ಘಾವಧಿಯ ಕಾನೂನು ಹಾಗೆ ಕ್ರೀಡಾ ನಿಯಮಗಳ ಹೋರಾಟಗಳ ಬಳಿಕ ಕ್ರಿಕೆಟ್ ಆಸ್ಟ್ರೇಲಿಯಾ ಅನಯಾಗೆ ಮಹಿಳಾ ಕಮ್ಯುನಿಟಿ ಕ್ರಿಕೆಟ್ ಹಾಗೆ ಪ್ರೀಮಿಯರ್ ಕ್ರಿಕೆಟ್ನಲ್ಲಿ ಭಾಗವಹಿಸೋಕೆ ಅನುಮತಿ ನೀಡಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯಲಿರುವಂಥ 2026ರ ಏಷ್ಯನ್ ಗೇಮ್ಸ್ನ ಕ್ರಿಕೆಟ್ ಪಂದ್ಯಾವಳಿಯ ಅಧಿಕೃತ ವೇಳಾಪಟ್ಟಿ ರಿಲೀಸ್ ಆಗಿದೆ. ಜಪಾನ್ನ ನಿಸ್ಕಿನ್ನಲ್ಲಿರುವಂಥ ಕೊರೋಗೆ ಅಥ್ಲೆಟಿಕ್ ಪಾರ್ಕ್ ಮೈದಾನದಲ್ಲಿ ಸೆಪ್ಟೆಂಬರ್ 17ರಿಂದ ಅಕ್ಟೋಬರ್ 3ರವರೆಗೆ ಪಂದ್ಯಗಳು ನಡೆಯಲಿವೆ. ಬಲಿಷ್ಠ ತಂಡಗಳಾಗಿರುವಂಥ ಭಾರತ, ಪಾಕಿಸ್ತಾನ, ಶ್ರೀಲಂಕಾ ಹಾಗೆ ಬಾಂಗ್ಲಾದೇಶ ನೇರವಾಗಿ 2ನೇ ಹಂತವಾದ ಕ್ವಾರ್ಟರ್ ಫೈನಲ್ಗೆ ಅರ್ಹತೆ ಪಡೆದಿವೆ. ಕಳೆದ 10 ವರ್ಷಗಳಿಂದ ಏಷ್ಯಾ ಕಪ್ ಫೈನಲ್ ತಲುಪದಂಥ ಪಾಕಿಸ್ತಾನ ಮಹಿಳಾ ಕ್ರಿಕೆಟ್ ತಂಡ ಮುಂಬರುವ 2026ರ ಏಷ್ಯಾ ಕಪ್ಗಾಗಿ ನೂತನ ಸಿದ್ಧತೆ ನಡೆಸ್ತಾ ಇದೆ. ಲಾಹೋರ್ನಲ್ಲಿ ನಡೀತಾ ಇರುವಂಥ ಅಭ್ಯಾಸ ಶಿಬಿರದಲ್ಲಿ ನಾಯಕಿ ಫಾತಿಮಾ ಸನಾ ನೇತೃತ್ವದ ತಂಡ ಅಬ್ದುಲ್ ಖಾದಿರ್ ಅಕಾಡೆಮಿಯ ಪುರುಷರ ತಂಡದ ವಿರುದ್ಧ T20 ಪಂದ್ಯಗಳನ್ನು ಆಡ್ತಾ ಇದೆ. T20 ವಿಶ್ವಕಪ್ ಹಿನ್ನಡೆಯಿಂದ ಹೊರಬರೋಕೆ ಹಾಗೆ ಒತ್ತಡ ನಿರ್ವಹಣೆಯ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋಕೆ ಈ ಕ್ರಮಕ್ಕೆ ಮುಂದಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ಬಗೆಗಿನ ಸುದ್ದಿಗಳು. ನಮಸ್ಕಾರ.